ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಅವರ್ ಚಾನಲ್ ಟೆಕ್ ಟಾಕಿಂಗ್ ಕಾಣ. ನಾನು ನಿಮ್ಮ ಪ್ರೀತಿಯ ಸುಮಂತ್. ಸೊ ಇವತ್ತು ನಾನು ಅನ್ಬಾಕ್ಸ್ ಮಾಡುವಂಥ ಗ್ಯಾಡ್ಗೆಟ್ಸ್ ಬಂದ್ಬಿಟ್ಟು ಗೀಕ್ ಹೇರಿ ಇದು ಕಂಪ್ನಿ. ಗೀಕ್ ಹೇರಿ ಕಂಪ್ನಿಯವ್ರದ್ದು ಒಂದು 8 ಇಂಚ್ ಪೋರ್ಟಬಲ್ ಫ್ಯಾನ್ ಅನ್ಬಾಕ್ಸ್ ಮಾಡ್ತಾ ಇದೀನಿ. ಸೊ ನೋಡ್ತಾ ಇದ್ರಲ್ಲ, ಇದು ತುಂಬಾನೇ ನಿಮಗೆ ಯೂಸ್ಫುಲ್ ಆಗುವಂಥದ್ದು ಸಮ್ಮರ್ ಟೈಮ್. ಹಾಗೂ ನೀವೇನಾದ್ರು ಕ್ಯಾಂಪಿಂಗ್ ಏನಾದ್ರು ಹೋಗ್ತಿದ್ರ ಅಂದ್ರೆ ನಿಮಗೆ ತುಂಬಾನೇ ಯೂಸ್ಫುಲ್ ಆಗುವಂಥದ್ದು. ಸೊ ಬನ್ನಿ ಇದನ್ನ ಅನ್ಬಾಕ್ಸ್ ಮಾಡಿ ನಿಮಗೆ ತಿಳಿಸ್ಕೊಡ್ತೀನಿ ಯಾವ ರೀತಿ ಇದೆ ಅಂತ. ಸೊ ಇದಕ್ಕಿಂತ ಮೊದಲು ನಮ್ಮ ಚಾನಲ್ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಮೊದಲು ಸಬ್ಸ್ಕ್ರೈಬ್ ಆಗಿ, ಹಾಗೂ ನಮ್ಮ ಇನ್ಸ್ಟಾ ಮತ್ತೆ ಫೇಸ್ಬುಕ್ನ ಈಗಲೇ ಫಾಲೋ ಮಾಡ್ಬೋದು. ಇನ್ಸ್ಟಾಗ್ರಾಮ್ ಐಡಿ ಬಂದ್ಬಿಟ್ಟು ಸುಮಂತ್_ರಾಜ್05 ಅಂತ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ಬೇಕು ನೀವು ಚೆಕ್ ಮಾಡ್ಕೋಬಹುದು. ಹೌದು, ಗೀಕ್ ಹೇರ್ ಕಂಪ್ನಿಯವರು ನನಗೆ ಒಂದು 8 ಇಂಚ್ ಪೋರ್ಟಬಲ್ ಫ್ಯಾನ್ ಕಳಿಸ್ಕೊಟ್ಟಿದ್ದಾರೆ ಒಂದು ರಿವ್ಯೂ ಮಾಡೋಕ್ಕೆ. ಸೊ ಇದನ್ನ ಅನ್ಬಾಕ್ಸ್ ಮಾಡೋಣ ಇವಾಗ ಯಾವ ರೀತಿ ಇದೆ ಅಂತ. ಸೊ ಈ ಆಲ್ರೆಡಿ ನಾನು ಅನ್ಬಾಕ್ಸ್ ಮಾಡಿ ಚೆಕ್ ಮಾಡಿದ್ದೀನಿ. ಸೊ ಗೀಕ್ ಕಂಪ್ನಿಯವ್ರು ಏನು ಹೇಳ್ತಿದ್ದಾರೆ ಅಂದರೆ, ಇದನ್ನ ನೀವು 6 ಅವರ್ ಚಾರ್ಜ್ ಮಾಡಿದರೆ ನಿಮಗೆ 13 ಇಂದ 15 ಅವರ್ಸ್ ತನಕ ನಿಮಗೆ ಒಂದು ಪವರ್ ಬ್ಯಾಕಪ್ ಬರುತ್ತೆ ಅಂತ ಹೇಳ್ತಿದ್ದಾರೆ. ಬಟ್ ನನಗೆ ಕರೆಕ್ಟಾಗಿ ಚೆಕ್ ಮಾಡಿದಾಗ ನನಗೆ 13 ಅವರ್ಸ್ ಬಂದಿದೆ. ಕೇವಲ 1 ನೈಟ್ ಹಾಕಿದ್ದೆ ಅಂದ್ಕೊಳ್ಳಿ, ಅರೌಂಡ್ 7 ಅವರ್ಸ್ ಅಲ್ಲ 6 to 7 ಅವರ್ಸ್ ಅಂತ ಅಂದ್ಕೊಳ್ಳಿ ಚಾರ್ಜ್ ಮಾಡಿದ್ದೀನಿ. ಸೊ ಅರೌಂಡ್ ನನಗೆ 13 ಅವರ್ಸ್ ಬಂದಿದೆ. ಕಂಟಿನ್ಯೂಸ್ ಆಗಿ ರನ್ ಮಾಡಿದ್ದೀನಿ, ಯಾವುದೇ ರೀತಿ ಏನು ಡಿಸ್ಟರ್ಬ್ ಏನೂ ಆಗಿಲ್ಲ, ಯಾವುದೇ ರೀತಿ ಏನು ಇದಾಗಿಲ್ಲ. ಲೈಕ್ ಒಂಥರ ಓವರ್ ಹೀಟ್ ಆದ ಆಟೋಮೆಟಿಕ್ ಆಫ್ ಆಗುತ್ತೆ, ಆ ಥರ ಏನೂ ಆಗಿಲ್ಲ. ತುಂಬಾ ಚೆನ್ನಾಗಿದೆ ಇದು. ಹಾಗೂ ಚೆನ್ನಾಗಿ ಗಾಳಿನೂ ಸಹ ಬರ್ತಾ ಇದೆ. ಹಾಗೂ ಇದರಲ್ಲಿ ಲೈಟ್ ಸಹ ಇದೆ. ಫಸ್ಟ್ ತೋರಿಸ್ತೀನಿ ನಿಮಗೆ. ಬಾಕ್ಸಲ್ಲಿ ಈ ರೀತಿ ನಿಮಗೆ ಸಿಗುವಂಥದ್ದು ಇದೆ. ಇದು ಲೈಕ್ ಈ ಥರ ಇದೆ. ಇದು ಆಮೇಲೆ ತೋರಿಸ್ತೀನಿ. ಸೊ ಬಾಕ್ಸಲ್ಲಿ ಬೇರೆ ಇನ್ನೇನಿದೆ ಅಂದರೆ, ಒಂದು ಕೇಬಲ್ ನೀಡಿದ್ದಾರೆ ಚಾರ್ಜ್ ಮಾಡೋಕ್ಕೆ. ಇದು ಟೈಪ್ ಎ ಇದು ಒಂದು ಕೇಬಲ್ ನೀಡಿದ್ದಾರೆ ಒಂದು ಚಾರ್ಜ್ ಮಾಡ್ಕೊಳ್ಳೋಕ್ಕೆ. ಒಂದು ಅರೌಂಡ್ 1 ಮೀಟರ್ ಇದೆ ಚಾರ್ಜ್ ಮಾಡ್ಕೊಳ್ಳೋಕ್ಕೆ. ಅದು ಬಿಟ್ಟರೆ ಅವರು ಒಂದು ಕ್ವಿಕ್ ಗೈಡ್ ಬುಕ್ ಕೊಟ್ಟಿದ್ದಾರೆ, ಹಾಗೂ ವ್ಯಾರಂಟಿ ಕಾರ್ಡ್ ಕೊಟ್ಟಿದ್ದಾರೆ. ಒಂದು ಗೈಡ್ ಬುಕ್ಕು ಹಾಗೂ ವ್ಯಾರಂಟಿ ಕಾರ್ಡ್ ಕೊಟ್ಟಿದ್ದಾರೆ. ಸೊ ಅದು ಬಿಟ್ಟರೆ ಬಾಕ್ಸಲ್ಲಿ ಇನ್ನೇನು ಇರೋಲ್ಲ, ನೋಡ್ತಾ ಇದ್ದೀರಲ್ಲ. ಸೊ ಆಲ್ರೆಡಿ ಬಾಕ್ಸ್ ಅನ್ಬಾಕ್ಸ್ ಆಗಿದೆ, ಚೆಕ್ ಮಾಡೋಕ್ಕೋಸ್ಕರ ಮಾಡಿದ್ದೀನಿ. ಅದು ಬಿಟ್ಟರೆ ಬಾಕ್ಸಲ್ಲಿ ಇನ್ನೇನು ಇಲ್ಲ, ನೋಡ್ತಾ ಇದ್ದೀರಲ್ಲ, ಬಾಕ್ಸಲ್ಲಿ ಏನೂ ಇಲ್ಲ. ಸೊ ಈ ಪಿಕ್ಚರ್ ನೀವು ನೋಡಿದರೆ ಗೊತ್ತಾಗುತ್ತೆ ಇದು ಯಾವ ರೀತಿ ಇದೆ ಅಂತ, ನಿಮಗೆ ಡಿಸೈನ್ ಗೊತ್ತಾಗುತ್ತೆ, ಒಂದು ಐಡಿಯಾ ಬರುತ್ತೆ. ಸೊ ನೋಡ್ತಿದ್ದೀರಲ್ಲ, ಈ ರೀತಿ ಇದೆ ಫ್ಯಾನು. ಸೊ ಬೇಕಾದ್ರೆ ನೀವು ಈಸಿಯಾಗಿ ಕ್ಲೀನ್ ಮಾಡ್ಕೋಬೋದು, ಹ್ಯಾಂಡಿಯಾಗಿದೆ. ಈ ಫ್ಯಾನು ಒಂದು ರೊಟೇಟ್ ಆಗುತ್ತೆ, ಒಂದು 180 ಡಿಗ್ರಿ ತನಕ ನಿಮಗೆ ರೊಟೇಟ್ ಆಗುವಂಥದ್ದು ನಿಮಗೆ ತೋರಿಸ್ತೀನಿ. ಸೊ ಫ್ಯಾನು ಡೈರೆಕ್ಟಾಗಿ ಈ ರೀತಿ ಸಿಗುತ್ತೆ ನಿಮಗೆ ಬಾಕ್ಸಲ್ಲಿ. ಸೊ ಇದನ್ನು ನೀವು ಜಸ್ಟ್ ಲೈಕ್ ಈ ಥರ ಓಪನ್ ಮಾಡ್ಕೋಬೋದು. 0 ಇಂದ 90 ಡಿಗ್ರಿ ತನಕ ಬೇಕಾದ್ರೆ ನೀವು ಓಪನ್ ಮಾಡ್ಕೋಬೋದು ಈ ಥರ. ಈಗ 90 ಡಿಗ್ರಿ ತನಕ ಅಪ್ ಟು ನಿಮಗೆ ಸಿಗುವಂಥದ್ದು. ಸೊ ನೋಡ್ತಾ ಇದ್ದಾರಲ್ಲ, 90 ಡಿಗ್ರಿ ತನಕ ನಿಮಗೆ ಸಿಗುತ್ತೆ. ಸೊ ಈ ರೀತಿ ನಿಮಗೆ ಸಿಗುವಂಥದ್ದು ಫ್ಯಾನು. ಸೊ ಇಲ್ಲೊಂದು ಲೈಟ್ ನೀಡಿದ್ದಾರೆ. ಸೊ ಇಲ್ಲೊಂದು ಲೈಟ್ ಇದೆ. ಸೊ ಅದು ಬಿಟ್ಟರೆ ಇಲ್ಲಿ ಡೆಡಿಕೇಟೆಡ್ ಒಂದು ಬಟನ್ಸ್ ನೀಡಿದ್ದಾರೆ ಒಂದು ಫ್ಯಾನ್ ಕಂಟ್ರೋಲ್ ಮಾಡೋದಕ್ಕೆ. ಒಟ್ಟು 4 ಸ್ಟೆಪ್ಸ್ ಇದೆ ಒಂದು ಫ್ಯಾನ್ ಸ್ಪೀಡು. ಸೊ ಅದು ಬಿಟ್ಟರೆ ಒಂದು ಲೈಟ್ ಇದೆ. ಆ ಲೈಟ್ ಜೊತೆಗೆ ಒಂದು ಫ್ಯಾನ್ ರೊಟೇಟ್ ಆಗುತ್ತೆ, ಒಂದು 180 ಡಿಗ್ರಿ ತನಕ ಒಂದು ರೊಟೇಟ್ ಆಗುವಂಥದ್ದು. ಸೊ ತೋರಿಸ್ತೀನಿ. ಸೊ ನೋಡ್ತಾ ಇದ್ದೀರಲ್ಲ, ಜಸ್ಟ್ ಸಿಂಗಲ್ ಟ್ಯಾಪ್ ಮಾಡೋದಷ್ಟೇ ಇದು. ಈಗ ಚೈಲ್ಡ್ ಲಾಕ್ ಮಾಡಿದ್ದೀನಿ. ಚೈಲ್ಡ್ ಲಾಕ್ ಬಂದ್ಬಿಟ್ಟು ಮೀನ್ಸ್ ಅಟ್ ಎ ಟೈಮು 2 ಕೀನ ಪ್ರೆಸ್ ಮಾಡಬೇಕು 2 ಸೆಕೆಂಡ್ಸು. ಒಂದು ಬೀಪ್ ಸೌಂಡ್ ಬರುತ್ತೆ. ಅದಾದಮೇಲೆ ನಂತರ ಚೈನ್ ಲಾಕ್ ಒಂದು ಅನ್ಲಾಕ್ ಆಗಿದೆ ಅಂತ
ಸೊ ಈಗ ಸಿಂಗಲ್ ಟ್ಯಾಪ್ ಮಾಡಿದರೆ ಫ್ಯಾನ್ ಆನ್ ಆಗುವಂಥದ್ದು. ಸೊ ನೋಡ್ತಾ ಇದ್ದೀರಲ್ಲ, ಫ್ಯಾನ್ ಆನ್ ಆಗಿದೆ ಈಗ. ಸೊ ಇನ್ನೊಂದು ಸಿಂಗಲ್ ಟ್ಯಾಪ್ ಮಾಡಿದರೆ ಸೆಕೆಂಡ್ ಸ್ಪೀಡಿಗೆ ಬರುತ್ತೆ. 3 ಸ್ಟೆಪ್, 4 ಸ್ಟೆಪ್, ಇದೆ ಹೈಯೆಸ್ಟ್ ಸ್ಪೀಡ್ ಇದು. ಸೊ ನೋಡ್ತಾ ಇದ್ರಲ್ಲ, ಗಾಡಿ ನೋಡ್ಕೊಳ್ಳಿ, ನೋಡಿ ತಳ್ತಾ ಇದೆ ನೋಡಿ. ಓಕೆ, ಸೊ ಇವಾಗ ಲೈಟ್ ಬೇಕಂದರೆ ಜಸ್ಟ್ 1 ಸೆಕೆಂಡ್ ಹೋಲ್ಡ್ ಮಾಡಬೇಕು ಲೈಟ್ ಇದ್ರ ಮೇಲೆ. ನೋಡಿ ಲೈಟ್ ಆನ್ ಆಯ್ತು ಈಗ. ಸೊ ಇವಾಗ ಫ್ಯಾನ್ ರೊಟೇಟ್ ಆಗಬೇಕು ಅಂದರೆ ಜಸ್ಟ್ ಇನ್ನೊಂದು ಸಿಂಗಲ್ ಟ್ಯಾಪ್ ಮಾಡಿದ್ರೆ ಫ್ಯಾನ್ ರೊಟೇಟ್ ಆಗುತ್ತೆ. ಸೊ ಈಗ ಫ್ಯಾನ್ ರೊಟೇಟ್ ಆಗೋಕ್ಕೆ ಸ್ಟಾರ್ಟ್ ಆಯಿತು. ಸೊ ನೋಡ್ತಾ ಇದ್ದೀರಲ್ಲ, 180 ಕವರ್ ಆಗುತ್ತೆ. ಸಿಂಗಲ್ ಟ್ಯಾಪ್ ಮಾಡಿದ್ರೆ ಮತ್ತೆ ರೊಟೇಟ್ ಆಫ್ ಆಗುತ್ತೆ. ಜಸ್ಟ್ 1 ಸೆಕೆಂಡ್ ಹೋಲ್ಡ್ ಮಾಡಿದ್ರೆ ಲೈಟ್ ಆಫ್ ಆಗುವಂಥದ್ದು. ನೆಕ್ಸ್ಟ್ 1 ಸಿಂಗಲ್ ಟ್ಯಾಪ್ ಮಾಡಿದ್ರೆ ಫ್ಯಾನು ಆಫ್ ಆಗುತ್ತೆ. ಸೊ ನೋಡ್ತಾ ಇದ್ದೀರಲ್ಲ, ವಿತ್ ಇಲ್ಲಿ ಒಟ್ಟು 5 ಇಂಡಿಕೇಟರ್ಸ್ ಲೈಟ್ಸ್ ನೀಡಿದ್ದಾರೆ. ಸೊ ಚಾರ್ಜ್ ಮಾಡ್ಬೇಕಾದ್ರೆ ನಿಮಗೆ ರೆಡ್ ಲೈಟ್ ಬರುವಂಥದ್ದು. ಸೊ ಅದು ಬಿಟ್ಟರೆ ಫ್ಯಾನ್ ಸ್ಪೀಡಿಂದು ಒಂದು ಲೈಟ್ ಇಂಡಿಕೇಶನ್ ಬರುತ್ತೆ, ಒಟ್ಟು 4 ಲಾಸ್ಟ್ನೇದು ನಿಮಗೆ ಸೊ ಇದು ಬರುತ್ತೆ ನಿಮಗೆ, ಲೈಕ್ ರೊಟೇಟ್ ಮೋಡ್ ಆನ್ ಆಗಿದೆಯೋ ಇಲ್ಲೋ ಅಂತ ಗೊತ್ತಾಗುತ್ತೆ, ಹಾಗೂ ಲೈಟ್ ಆನ್ ಆಗಿದೆಯೋ ಇಲ್ಲೋ ಅಂತ ನಿಮಗೆ ಗೊತ್ತಾಗೋವಂಥದ್ದು. ಸೊ ನೋಡ್ತಾ ಇದ್ದೀರಲ್ಲ, ತುಂಬಾ ಚೆನ್ನಾಗಿದೆ. ಸೊ ಇದು 4000 mAh ಬ್ಯಾಟ್ರಿ ಹಾಕಿದ್ದಾರೆ. ನಿಮಗೆ ಆರಾಮ್ಸಾಗಿ ನಿಮಗೆ 13 to 16 ಅವರ್ಸ್ ಬರುತ್ತಂತ ಹೇಳ್ತಿದ್ದಾರೆ ಗೀಕ್ ಕಂಪ್ನಿಯವರು. ಬಟ್ ನನಗೆ 13 to 14 ಅವರ್ಸ್ ಬಂದಿದೆ. ಸೊ ಚೆನ್ನಾಗೇ ಬಂದಿದೆ. ನಾನು ಹೈ ಸ್ಪೀಡ್ ಹಾಕಂದ್ರೆ ರನ್ ಮಾಡಿದ್ದೆ 14 ಅವರ್ಸ್ ತನಕ. ನಾನು ಕರೆಕ್ಟಾಗಿ 14 ಅವರ್ಸ್ ತನಕ ಬಂದಿದೆ. ಸೊ ಚೆನ್ನಾಗಿದೆ. ಹಾಗೂ ಚಾರ್ಜ್ ಮಾಡ್ಕೊಳ್ಳೋಕ್ಕೆ ಫುಲ್ಲು ಲೈಕ್ ಬಟನ್ ಅಲ್ಲ, ಇದು ಜಸ್ಟ್ ಸೆನ್ಸರ್ ಟೈಪ್. ಸುಮ್ಮನೆ ಸಾಫ್ಟಾಗಿ ಟಚ್ ಮಾಡಿದ್ರೆ ಸಾಕು ಆನ್ ಆಗಿಬಿಡುತ್ತೆ. ಸೊ ತುಂಬಾ ಚೆನ್ನಾಗಿದೆ ಡಿಸೈನ್. ಮತ್ತು ಇವ್ರದ್ದು ನೋಡಿ, ಬಟನ್ಸೇ ಇಲ್ಲ, ಜಸ್ಟ್ ಸೆನ್ಸಿಟಿವ್ ಅಷ್ಟೇ. ಜಸ್ಟ್ ಒಂದು ಸಿಂಗಲ್ ಟಚ್ ಮಾಡಿದ್ರೆ ಸಾಕು ಆನ್ ಆಗೋದಂಥದ್ದು. ನೋಡಿ ಆನ್ ಆಗುತ್ತೆ. ಸೊ ನಿಮ್ಮ ಮನೆಯಲ್ಲಿ ಮಕ್ಕಳು ಏನಾದ್ರು ಇದ್ದರೆ ಇದನ್ನು ಮುಟ್ಬಾರ್ದು, ಏನಾನ ಆಪ್ರೇಟ್ ಮಾಡ್ತಾರಲ್ಲ ಗೊತ್ತಲ್ಲ. ಸೊ ಹಂಗಾಗಿ ಚೈಲ್ಡ್ ಲಾಕ್ ಸಹ ಎನೇಬಲ್ ಮಾಡ್ಕೋಬೋದು. ಸೊ ಅಟ್ ಎ ಟೈಮು 2 ಕೀನ ಪ್ರೆಸ್ ಮಾಡ್ಕೋಬೇಕು 2 ಸೆಕೆಂಡ್ಸು. ಒಂದು ಬೀಪ್ ಸೌಂಡ್ ಬರುತ್ತೆ, ಅವಾಗ ಲಾಕ್ ಆಗಿದೆ ಅಂತ ನೋಡಿ. ಯಾವುದೇ ರೀತಿ ಆಪ್ರೇಟ್ ಆಗೋಲ್ಲ. ಸೊ ಏನೂ ಆಪ್ರೇಟ್ ಆಗೋಲ್ಲ, ಒಂದೇ ಸ್ಪೀಡು ಕಾನ್ಸ್ಟೆಂಟಲ್ಲಿರುತ್ತೆ. ಇಲ್ಲಾಂದರೆ ಆಫ್ ಮಾಡ್ಕೋಬೋದು. ಆಫ್ ಮಾಡ್ಕೊಂಡು ಬೇಕಾದ್ರೆ ಒಂದು ಚೈಲ್ಡ್ ಲಾಕ್ ಆನ್ ಮಾಡ್ಕೋಬೋದು. ಸೊ ಇವಾಗ ಬೇಕಾದ್ರೆ ನಾನು ಈಗ ಚೈಲ್ಡ್ ಲಾಕ್ ಅನ್ಲಾಕ್ ಮಾಡಬೇಕೀಗ. ಸೊ ಈಗ ಮತ್ತೆ ಅಟ್ ಎ ಟೈಮು 2 ಸೆಕೆಂಡ್ಸ್ನ ಹೋಲ್ಡ್ ಮಾಡಬೇಕು ಕೀಸ್ನ. ಒಂದು ಬೀಪ್ ಬರುತ್ತೆ, ಈಗ ಆಫ್ ಮಾಡ್ಕೋಬೋದು. ಸೊ ಈಗ ಆಫ್ ಆಯಿತು. ಸೊ ಚಾರ್ಜಿಂಗು ಬ್ಯಾಕ್ ಸೈಡ್ ಇದು ಕೊಟ್ಟಿದ್ದಾರೆ ನೋಡಿ, ಲೈಕ್ ಚೆನ್ನಾಗಿ ಮಾಡಿದ್ದಾರೆ ಡಿಸೈನ್ಸು. ಸೊ ಜಸ್ಟ್ ಟೈಪ್ ಹೇ, ಇದು ಜಸ್ಟ್ ಪ್ಲಗ್ ಮಾಡೋದು. ಸೊ ಇದು ನಿಮಗೆ ಇನ್ಪುಟ್ ವೋಲ್ಟ್ ಬಂದ್ಬಿಟ್ಟು 5 ವೋಲ್ಟ್ಸ್ ಕೇಳ್ತದೆ, 1 ಆ್ಯಂಪ್ಸಿಂದು ಕರೆಂಟಿಂದು. ಸೊ ಯಾವುದೇ ರೀತಿ ಕ್ವಿಕ್ ಚಾರ್ಜಿಂಗ್ಗೆ ಹಾಕಕ್ಕೆ ಹೋಗ್ಬೇಡಿ, ಬ್ಯಾಟ್ರಿ ಇದಾಗ್ಬಿಡುತ್ತೆ. ಸೊ ಮಾಮೂಲಿ ಅಡಾಪ್ಟರ್ ಬರ್ತಿತ್ತಲ್ಲ, ಅದಕ್ಕೆ ಹಾಕಿ ಏನೂ ಆಗಲ್ಲ. ಸೊ ನನ್ನ ಪ್ರಕಾರ ಮಾಮೂಲಿ ಚಾರ್ಜರ್ ಅಡಾಪ್ಟರ್ ಬೆಸ್ಟು. ಕ್ವಿಕ್ ಚಾರ್ಜಿಗೆಲ್ಲ ಹಾಕಕ್ಕೆ ಹೋಗ್ಬೇಡಿ, ಸುಮ್ಮನೆ ಬ್ಯಾಟ್ರಿ ಹಿಂಸೆ ಆಗುತ್ತೆ. ಸೊ ಮಾಮೂಲಿ ಅಡಾಪ್ಟರ್ಗೆ ಹಾಕಿ. ಅವರು ಅಡಾಪ್ಟರ್ ನೀಡಿದರೆ ಚೆನ್ನಾಗಿರೋದು, ಬಟ್ ಅವರು ಅಡಾಪ್ಟರ್ ನೀಡಿಲ್ಲ. ಸೊ ನೋಡಿ, ಹಿಂಗೆ ಪ್ಲಗ್ ಮಾಡಾಮೇಲೆ ವೈರ್ನ ಜಸ್ಟ್ ಈ ಥರ ಅದು ಕ್ಯಾವಿಟಿ ಕೊಟ್ಟಿದ್ರಲ್ಲ ಆ ಜಾಗಕ್ಕೆ ಹಿಂಗೆ ಹಾಕಂತ ಬಂದರೆ ಆಯಿತು. ಆಮೇಲೆ ನೀವು ಬೇಕಾದ್ರೆ ವಾಲಿಗೆ ಬೇಕಾದ್ರೆ ಇದು ಮಾಡ್ಬೋದು, ಹಾಕ್ಬೋದು, ಪ್ಲಗ್ ಮಾಡ್ಕೋಬೋದು. ಸೊ ಆರಾಮ್ಸಾಗಿ ಈ ರೀತಿ ನೀವು ಪ್ಲಗ್ ಮಾಡಿದಾಗ ಹಿಂಗೆ ಈ ರೀತಿ ಬರುತ್ತೆ. ಹಿಂಗೆ ಈ ಥರ ನೋಡ್ತಾ ಇದ್ದೀರಲ್ಲ, ಇದು ವಾಲ್ ಅಂದರೆ ಈ ಥರ ಹಿಂಗೆ ಬರುತ್ತೆ. ಚೆನ್ನಾಗಿದೆ ಮಾತ್ರ. ಸೊ ಶಾಪಲ್ಲಿ ಬೇಕಾದ್ರೆ ಇಟ್ಕೋಬೋದು, ಅಥವಾ ಕ್ಯಾಂಪಿಂಗ್ ಏನಾದ್ರು ಹೋದರೆ ನೀವು ಇಟ್ಕೋಬೋದು, ಅಥವಾ ಎನಿ ಟ್ರಾವೆಲ್ಸಿಗೆ ಹೋದರೆ ನೀವು ಬೇಕಾದ್ರೆ ಕ್ಯಾರಿ ಮಾಡ್ಕೊಂಡು ಹೋಗ್ಬೋದು. ಚೆನ್ನಾಗಿದೆ. ಈ ಸಮ್ಮರ್ ಟೈಮಲ್ಲಂತೂ ಬೇಕೇ ಬೇಕು. ಫ್ಯಾನ್ ಇಲ್ಲ ಅಂದರೆ ಹೆಂಗಪ್ಪ, ಮನೇಲಂತೂ ಫ್ಯಾನ್ ಇದ್ದರೂ ಸಾಲಲ್ಲ, ಇನ್ನೊಂದು 2 ಫ್ಯಾನ್ ಬೇಕಾದ್ರೆ ಹಾಕೋಬೇಕಾಗುತ್ತೆ, ಅಷ್ಟು ಬಿಸಿಲಿದೆ ಈಗಂತೂ. ಸೊ ಅದ್ರ ಜೊತೆಗೆ ಇನ್ನೊಂದು ಫ್ಯಾನ್ ಏನಾದ್ರು ಧೂಳ ಆದರೆ ಬೇಕಾದ್ರೆ ಇದನ್ನು ಓಪನ್ ಮಾಡ್ಕೋಬೋದು. ಸೊ
ಲೆಫ್ಟ್ ಸೈಡಿಗೆ ಟರ್ನ್ ಮಾಡಿದರೆ ಒಂದು ಲಾಕ್ ಆಗುತ್ತೆ, ರೈಟ್ ಸೈಡಿಗೆ ಟರ್ನ್ ಮಾಡಿದರೆ ಅನ್ಲಾಕ್ ಆಗುವಂಥದ್ದು. ಓಪನ್ ಮಾಡಿ ಫ್ಯಾನ್ ಬೇಕಾದ್ರೆ ನೀವು ಕ್ಲೀನ್ ಮಾಡ್ಕೋಬೋದು. ಆಬ್ವಿಯಸ್ಲಿ ಧೂಳು ಹಾಗೆ ಆಗುತ್ತೆ ನೀವು ಯಾರು ಔಟ್ಸೈಡ್ ತಗೊಂಡು ಹೋಗುವಾಗ. ಸೊ ಹಂಗಾಗಿ ಕ್ಲೀನ್ ಮಾಡೋಕ್ಕೆ ಒಂದು ಆಪ್ಷನ್ ನೀಡಿದ್ದಾರೆ. ಸೊ ಟೋಟಲಾಗಿ ಇದು ಪ್ರೈಸ್ ಬಂದ್ಬಿಟ್ಟು ಸ್ವಲ್ಪ ಕಾಸ್ಟ್ಲಿ ಇದೆ, ಬಟ್ ಚೆನ್ನಾಗಿದೆ. ಮೀನ್ಸ್ ಬೇರೆ ಕಂಪ್ನಿಗಳಿಗಿಂತ ಇದು ಸ್ವಲ್ಪ ಚೆನ್ನಾಗಿದೆ ನನ್ನ ಪ್ರಕಾರ. ಯಾಕಂದರೆ ನೋಡಿ 6 ಅವರಿಂದ 7 ಅವರ್ಸ್ ಚಾರ್ಜ್ ಮಾಡಿದರೆ ಅಷ್ಟೊಂದು ಬರ್ತಾ ಇದೆ ಅಂದರೆ ಅರ್ಥ ಮಾಡ್ಕೊಳ್ಳಿ ಯಾವ ರೀತಿ ಪ್ರಾಡಕ್ಟ್ ಕ್ವಾಲಿಟಿ ಹಾಕಿದ್ದಾರೆ. ಸೊ ಅಷ್ಟೊಂದು ಪವರ್ ಕನ್ಸಂಪ್ಷನ್ ತಗೋತಾ ಇಲ್ಲ ಇದು. ಸೊ ನನಗಂತೂ ತುಂಬಾ ಇಷ್ಟ ಇದು. ಬಟ್ ಪ್ರೈಸ್ ಸ್ವಲ್ಪ ಜಾಸ್ತಿ ಇದೆ ಲಿಟಲ್ ಬಿಟ್. ಬಟ್ ಇವರೆಲ್ಲ ಇಂಪೋರ್ಟ್ ಮಾಡಿ ತರಿಸ್ತಾರಲ್ಲ, ಸೊ ಹಂಗಾಗಿ ಕಾಸ್ಟ್ಲಿ ಆಗುತ್ತೆ. ಸೊ ಇನ್ನೂ ಮೇಡ್ ಇನ್ ಇಂಡಿಯನ್ ಏನು ಆಗಿಲ್ಲ, ಎಲ್ಲ ಔಟ್ ಆಫ್ ಇದು. ಸೊ ಹಂಗಾಗಿ ಸ್ವಲ್ಪ ಕಾಸ್ಟ್ಲಿ ಆಗ್ಬೋದು. ಸೊ ಇದು ಟೋಟಲಾಗಿ ಈ ಪ್ರೈಸ್ ಬಂದ್ಬಿಟ್ಟು ಇದು ನಿಮಗೆ ಈಗ ಆಫರ್ ಏನೋ ಹಾಕಿದ್ದಾರೆ. ಈಗ 3039 ರೂಪಾಯಿನೋ ನಡೀತಾ ಇದೆ. ಸೊ ಇವಾಗ ಆಫರ್ ಇದೆ ಸದ್ಯಕ್ಕೆ, ಮೀನ್ಸ್ ಈಗ ಹೋಳಿ ಮತ್ತು ಯುಗಾದಿ ಟೈಮಲ್ಲ. ಸೊ ಹಂಗಾಗಿ ಆಫರ್ ಇದೆ. ಸೊ ಇಲ್ಲಾಂದರೆ ಮಾಮೂಲಿ ಪ್ರೈಸ್ ಬಂದ್ಬಿಟ್ಟು ಹಿಂಗೆ 3200 ರೂಪಾಯಿ ಆಗೋಂಥದ್ದು. ಸೊ ಈಗಲೇ ಬೇಕಾದ್ರೆ ಚೆಕ್ ಮಾಡಿ. ಸೊ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀವಿ, ಬೇಕಾದ್ರೆ ಚೆಕ್ ಮಾಡ್ಕೋಬೋದು. ಇಲ್ಲ ಅಂದರೆ ಡೈರೆಕ್ಟ್ ನೀವು www.harkin.in ಒಂದು ಇವ್ರದ್ದು ವೆಬ್ಸೈಟ್ ಇದೆ, ಇಲ್ಲೂ ಬೇಕಾದ್ರೆ ಹೋಗ್ಬಿಟ್ಟು ನೀವು ಚೆಕ್ ಮಾಡ್ಕೋಬೋದು. ಸೊ ನೋಡಿ ಕ್ಯಾಪ್ಚರ್ ಮಾಡ್ಕೊಳ್ಳಿ. ಇದನ್ನು ಬೇಕಾದ್ರೆ ನೀವು ವೆಬ್ಸೈಟಿಗೆ ಹೋಗ್ಬಿಟ್ಟು ಬೇಕಾದ್ರೆ ನೀವು ಚೆಕ್ ಮಾಡ್ಕೋಬೋದು. ಸೊ ಅಲ್ಲೂ ಬೇಕಾದ್ರೆ ನಿಮ್ಗೆ ಆಫರ್ಸ್ ಎಲ್ಲ ಸಿಗ್ಬೋದು. ಸೊ ಐ ಥಿಂಕ್ ನಿಮ್ಗೇನಾದ್ರು ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಹೊಸಬ್ರಾಗಿದೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಹಾಗೂ ಮತ್ತು ನಮ್ಮ ಇನ್ಸ್ಟಾ ಮತ್ತು ಫೇಸ್ಬುಕ್ನ ಈಗಲೇ ಫಾಲೋ ಮಾಡ್ಬೋದು. ಎಲ್ಲರಿಗೂ ವಂದನೆಗಳು.